ಸ್ನೇಹಿತರೆ, ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. SSLC ಪರೀಕ್ಷಾ ಕಾರ್ಯಕ್ಕೆ ಇತರೆ ಶಿಕ್ಷಕರನ್ನ ಮತ್ತೆ ಸಿಬ್ಬಂದಿ ಅಧಿಕಾರಿಗಳನ್ನ ನಿಯೋಜನೆ ಮಾಡಿದಾಗ ಅವರ KYC ಮಾಡುವ ವಿಧಾನವನ್ನ ನೋಡ್ಕೊಂಡು ಬರೋಣ. ಇಲ್ಲಿ ಮೊಬೈಲ್ ನಲ್ಲಿ ಕೂಡ ಮಾಡಬಹುದು. ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನಲ್ಲಿ SSLC ವೆಬ್ಸೈಟ್ಗೆ ನಾವು ಅಲ್ಲಿ ಹೋದ್ರೆ ಸೊ ಇಲ್ಲಿ ಈ ವಿಂಡೋದಲ್ಲಿ SSLC ನೋಂದಣಿ KYC ಅಂತ ಇರುತ್ತೆ. ಅಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ KYC SSLC ವ್ಯಾಲೆಟ್ ಅಂತ ಇರುತ್ತೆ. ಹೋಮ್, ರಿಜಿಸ್ಟರ್, ಫಾರ್ಗಟ್ ಪಾಸ್ವರ್ಡ್, ಲಾಗಿನ್ ಮತ್ತೆ ಕಾಂಟ್ಯಾಕ್ಟ್ ಇರುತ್ತೆ. ಇಲ್ಲಿ ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕು. ಇಲ್ಲಿ ನನ್ನ ಸ್ವಯಂ ದೃಢೀಕರಣವನ್ನು ಕೊಡಬೇಕು, ಅಂದ್ರೆ ಸೆಲ್ಫ್ ಡಿಕ್ಲರೇಷನ್. ಆಧಾರ್ ಮಾಹಿತಿಯನ್ನ SSLC ಪರೀಕ್ಷೆ ಕಾರ್ಯಕ್ಕೆ ಬಳಸಲು ನಾನು ಒಪ್ಪಿರುತ್ತೇನೆ ಅಂತೇಳಿ ಒಂದು ಕನ್ಸೆಂಟ್ ಅನ್ನ ಕೊಡಬೇಕು. ಮೌಲ್ಯಮಾಪಕರಲ್ಲದ ಇತರ ಕ್ರಾಫ್ಟ್ ಆಗಿರ್ಬೋದು, ದೈಹಿಕ ಶಿಕ್ಷಕರಾಗಿರ್ಬೋದು, ಅವರ ಒಂದು KYC ನ ಈ ಮೂಲಕ ಮಾಡ್ಕೋಬಹುದು. ಮೊದಲು ನಾವು ರಿಜಿಸ್ಟ್ರೇಷನ್ ಆಗಬೇಕು. ರಿಜಿಸ್ಟ್ರೇಷನ್ಗೆ ಯೂಸರ್ ನೇಮ್ ನಮ್ಮ ಮೊಬೈಲ್ ನಂಬರ್ ಆಗಿರುತ್ತೆ. ನಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಕೊಂಡು ತುಂಬಾ ಸುಲಭವಾದ ಪ್ರಕ್ರಿಯೆ. ಅದಾದ ನಂತರ ನಮ್ಮ ಡೆಸಿಗ್ನೇಷನ್ ಅಂದ್ರೆ ಅಲ್ಲಿ ಟೀಚರ್, ಹೆಡ್ ಮಾಸ್ಟರ್ ಮತ್ತೆ SSLC ಎಕ್ಸಾಮ್ ವರ್ಕ್ ಅಂತಿದೆ. SSLC ಎಕ್ಸಾಮ್ ವರ್ಕ್ ಅನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು 8 ಕ್ಯಾರೆಕ್ಟರ್ ಇರ್ತಕ್ಕಂಥ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಅಪ್ಪರ್ ಕೇಸ್, ಲೋಯರ್ ಕೇಸ್, ಹಾಗೆ ಒಂದು ನಂಬರ್, ಸ್ಪೆಷಲ್ ಕ್ಯಾರೆಕ್ಟರ್ ಇದು 8 ಇರಬೇಕು. ಇದಾದ ನಂತರ ಗೆಟ್ OTP ಕೊಟ್ರೆ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ಯನ್ನ ಎಂಟ್ರಿ ಮಾಡಿದ ತಕ್ಷಣ ರಿಜಿಸ್ಟರ್ ಅಂತ ಕೊಡಬೇಕು. ಸೊ ಸಕ್ಸಸ್ಫುಲಿ ರಿಜಿಸ್ಟರ್ ಅಂತ ಆಗುತ್ತೆ. ನಂತರ ನಾವು ಲಾಗಿನ್ ಆಗಬೇಕು. ಅದೇ ವಿಂಡೋದಲ್ಲಿ ನೆಕ್ಸ್ಟ್ ಲಾಗಿನ್ ಆಗಬೇಕು. ಯೂಸರ್ ನೇಮ್ ನಮ್ಮ ಮೊಬೈಲ್ ನಂಬರ್ನ ಹಾಕಿ, ಸೊ ಪಾಸ್ವರ್ಡ್ ನಾವೇನ್ ಕ್ರಿಯೇಟ್ ಮಾಡಿದೀವಿ ಪಾಸ್ವರ್ಡ್, ಆ ಪಾಸ್ವರ್ಡ್ ಅನ್ನು ಹಾಕಿದ ನಂತರ ಗೆಟ್ OTP ಅನ್ನ ಕೊಡಬೇಕು. ಒಟ್ಟು 3 ಬಾರಿ OTP ಬರುತ್ತೆ ಈ ಪ್ರೋಸೆಸ್ ಅಲ್ಲಿ. OTP ಕೊಟ್ಟ ತಕ್ಷಣ OTP ವೆರಿಫೈ ಅಂತ ಕೇಳುತ್ತೆ. ಸೊ OTP ವೆರಿಫೈ ಆದ ತಕ್ಷಣ ಇಲ್ಲಿ ಈ ಒಂದು ವಿಂಡೋದಲ್ಲಿ ಓಪನ್ ಆಗುತ್ತೆ ನೋಡಿ. ಸೊ ಇಲ್ಲಿ KYC ಸರ್ವಿಸ್ ಅಂತಿದೆ. ಅದನ್ನ KYC ಸರ್ವಿಸ್ ಅನ್ನ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಮ ಯೂಸರ್ ನೇಮ್ ಅಲ್ಲಿ ಬರುತ್ತೆ. ಡಿಕ್ಲರೇಷನ್ ನ ಕೊಡಬೇಕು. ನನ್ನ ಆಧಾರ್ ಮಾಹಿತಿ ಮತ್ತು ಇತರೆ ಮಾಹಿತಿಗಳನ್ನು UIADI ನೊಂದಿಗೆ ಹೌದು ಇಲ್ಲ ಎಂಬ ದೃಢೀಕರಣಕ್ಕೆ SSLC ಮಂಡಳಿಗೆ ಬಳಸಲು ನನ್ನ ಒಪ್ಪಿಗೆ ಇದೆ ಅಂತೇಳಿ ಅಗ್ರಿ ಟು ದ ಡಿಕ್ಲರೇಷನ್ ಕೊಟ್ಟು ಸ್ಟಾರ್ಟ್ KYC ಕೊಡಬೇಕು. ಅಲ್ಲಿ KYC ಸೇವೆ, KYC ಸರ್ವಿಸ್ ಅಂತ ಬರುತ್ತೆ. ಸೊ SSLC ಮೌಲ್ಯಮಾಪಕರು, ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸಂಭಾವನೆ ಪಾವತಿಗೆ ಇಲ್ಲಿ ನಮ್ಮ ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ಸೊ ಆಧಾರ್ ನಂಬರ್ ಅನ್ನ ಎಂಟ್ರಿ ಆದ ತಕ್ಷಣ ಪುನಃ ಮತ್ತೆ ಕನ್ಸೆಂಟ್ OTP ಅನ್ನ ಕೊಟ್ರೆ, ಸೊ OTP ನಮ್ಮ ಮೊಬೈಲ್ ನಂಬರ್ಗೆ ಹೋಗಿರುತ್ತೆ. ಸೊ OTP ಅನ್ನ ಎಂಟ್ರಿ ಮಾಡಿದ ತಕ್ಷಣ ಸಬ್ಮಿಟ್ ಅನ್ನ ಕೊಡಬೇಕು. ನಂತರ ಈ ಒಂದು ಪಾಪಪ್ ಓಪನ್ ಆಗುತ್ತೆ, KYC ವೆರಿಫಿಕೇಶನ್ ಸಕ್ಸಸ್ ಅಂತೇಳಿ. ಇಲ್ಲಿ ನಮ್ಮ ಟ್ರಾನ್ಸಾಕ್ಷನ್ ಟೈಮು, ನೇಮ್, ಹಾಗೆ ನಮ್ಮ ಅಡ್ರೆಸ್, ಡೇಟ್ ಆಫ್ ಬರ್ತ್ ಎಲ್ಲ ಬರುತ್ತೆ. ಇಲ್ಲಿ NPCI ಸ್ಟೇಟಸ್ ಅಂತಿದೆ. NPCI ಸ್ಟೇಟಸ್ ಅಲ್ಲಿ A ಅಂತಿದ್ರೆ ಆಕ್ಟಿವ್ ಅಂತೇಳಿ, I ಅಂತಿದ್ರೆ ಇನ್ಆಕ್ಟಿವ್ ಅಂತೇಳಿ. ನಾವು ಇನ್ಆಕ್ಟಿವ್ ಇದ್ರೆ ಅಲ್ಲಿ NPCI ವೆಬ್ಸೈಟ್ಗೆ ಹೋಗಿ ಸರಿ ಮಾಡ್ಕೋಬಹುದು. ಈಗ ಇದನ್ನ ಡೌನ್ಲೋಡ್ ಕೊಟ್ಕೋಬೇಕು. ಡೌನ್ಲೋಡ್ ಆದ ತಕ್ಷಣ ನಮಗೆ ಆ ಡೌನ್ಲೋಡ್ ಅಲ್ಲಿ ನಮ್ಮ ಎಲ್ಲಾ ಮಾಹಿತಿಗಳು ಇರುತ್ತೆ. ನಂತರ ಇಲ್ಲಿ ಪುನಃ ನಾವು ವಾಪಸ್ ಬಂದ್ರೆ ಅಪ್ಲಿಕೇಶನ್ ಸಮ್ಮರಿಯಲ್ಲಿ KYC ಮತ್ತೆ ಸ್ಟೇಟಸ್ ಅಂತ ಇರುತ್ತೆ. ಸೊ ಸ್ನೇಹಿತರೆ, ಇದಿಷ್ಟು ಪ್ರೋಸೆಸ್. ಇಲ್ಲಿ ಈ ಡೌನ್ಲೋಡ್ PDF ಅಲ್ಲಿ ಕೆಳಗೆ ಬಂದಿರತಕ್ಕಂಥ DBT ನಂಬರ್ ಅನ್ನ ನಿಮ್ಮ ಮೇಲಧಿಕಾರಿಗಳಿಗೆ ಸಲ್ಲಿಸಿದ್ರೆ ಆಯ್ತು.